ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ, ಸೊ ಬೆಳಗ್ಗೆನೇ ಪೂಜೆ ಕೂಡ ಮಾಡಿದ್ದಾಯಿತು. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಗುರುವಾರ, ಸೊ ಇವತ್ತು ನ್ಯೂ ಇಯರ್. ಸೊ ಯಾರ್ಯಾರ ನಾನು ವಿಡಿಯೋ ನೋಡ್ತಿದ್ರು ಅವ್ರು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ಎಲ್ಲಿಗೂ ಹೋಗೋ ಪ್ಲ್ಯಾನ್ ಇಲ್ಲ ಫ್ರೆಂಡ್ಸ್. ನಾನು ಅಂದ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ, ಬಟ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇದೆ, ಅವ್ರು ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ಸೊ ಈಗ ಅಡುಗೆ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಪೂಜೆ ಕೂಡ ಆಗಿದೆ. ಈಗ ಅಡುಗೆಗೆ ಇಟ್ಟಿದ್ದೀನಿ. ಸೊ ಬೇಳೆ ಸಾರು ಆಗ್ತಾಯಿದೆ. ಸೊ ಬನ್ನಿ, ಟೈಮ್ ಇಲ್ಲ ಫ್ರೆಂಡ್ಸ್. ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದಿದ ತಕ್ಷಣ ಅಡುಗೆ ರೆಡಿ ಇರಬೇಕು. ಸೊ ಬೇಳೆ ಸಾರು ಬೇಗ ಆಗುತ್ತೆ ಅಂದ್ಬಿಟ್ಟು ಅದೇ ಇಟ್ಟಿದ್ದೀನಿ. ಇನ್ನೇನು ಆಗುತ್ತೆ, ಅವ್ರು ಬಂದಿದ ತಕ್ಷಣ ನಾಷ್ಟ ಹಾಕೋಣ. ಆಮೇಲೆ ಏನು ಪ್ಲ್ಯಾನು ಅನ್ನೋದು ಗೊತ್ತಿಲ್ಲ, ನೋಡೋಣ. ಸೊ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಬ್ರೌನ್ ರೈಸ್ಗೂ ಇಟ್ಟಿದ್ದೀನಿ, ಹಾಗೆ ಸಾಂಬಾರು ಕೂಡ ವಿಸಿಲ್ ಬಂದಿದೆ. ಸೊ ಅಕ್ಕಿ ಯಾಕೋ ಇವತ್ತು ಬೇಯ್ತಾ ಇಲ್ಲ, ಲೇಟ್ ಆಗ್ತಾಯಿದೆ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು, ಹಾಗೆ ಬಿಸಿನೀರಿಗೆ ಇಡಬೇಕು. ಸೊ ಸಾಂಬಾರು ಒಗ್ಗರಣೆ ಹಾಕೋಷ್ಟರಲ್ಲಿ ಬಿಸಿನೀರಿಗೆ ಇಡೋಣ ಅಂತ ಫಸ್ಟು ಬಿಸಿನೀರಿಗೆ ಇಟ್ಟೆ, ಹಾಗೆ ಸಾಂಬಾರು ಕೂಡ ಒಗ್ಗರಣೆ ಹಾಕ್ಕೊಂಡೆ. ಸೊ ಸಾಂಬಾರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಬೇಳೆ ಸಾರು, ಇರೋಬರೋ ತರಕಾರಿ ಎಲ್ಲ ಹಾಕ್ಬಿಟ್ಟಿದ್ದೆ, ಸಖತ್ತಾಗಿ ಬಂದಿತ್ತು. ಆದರೆ ಇವತ್ತು ಬ್ರೌನ್ ರೈಸ್ ಯಾಕೋ ಬೇಯ್ತಾನೇ ಇದ್ದಿಲ್ಲ ಫ್ರೆಂಡ್ಸ್. ಏನಾಯಿತು ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಟೈಮ್ ತೊಗೊಂಡ್ಬಿಡ್ತು ಬೇಯೋದಕ್ಕೆ ಇವತ್ತು. ಸೊ ಬೇಗ ಆಗಬೇಕು ಅಂತ ಯಾವತ್ತು ಅನ್ಕೊತೀವೋ ಅವತ್ತು ಬೇಗ ಆಗೋದೇ ಇಲ್ಲ. ಸೊ ಫೈನಲಿ ಆಯಿತು. ನಮ್ಮ ಮನೆಯವ್ರು ಕೂಡ ರೆಡಿಯಾಗಿ ಬಂದರು ಅಂತ ಅವ್ರಿಗೂ ಕೂಡ ನಾಷ್ಟ ಹಾಕ್ಕೊಟ್ಟೆ. ಸೊ ಬ್ರೌನ್ ರೈಸಲ್ಲಿ ಏನಂದರೆ ನನಗೆ ಸಾಂಬಾರು ಟೇಸ್ಟೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಬ್ರೌನ್ ರೈಸಲ್ಲಿ ತಿಂದರೆ ನಮ್ಮ ಮನೆಯವ್ರು ಚೆನ್ನಾಗಿದೆ ಅಂತಾರೆ, ಗೊತ್ತಿಲ್ಲ. ಆಮೇಲೆ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು, ಬರ್ತಾ ಹಾಗೆ ನನಗೆ ಸ್ವೀಟ್ಸ್ ತಂದು ಕೊಟ್ಟರು. ಇವತ್ತು ಬಂದು ನ್ಯೂ ಇಯರು, ಹಾಗೆ ಇವತ್ತು ಗುರುವಾರ. ಸೊ ನಾನ್ ವೆಜ್ ತಿನ್ನೋದಿಲ್ಲ, ಕೇಕಲ್ಲಿ ಎಗ್ ಹಾಕಿರ್ತಾರಲ್ವ. ಸೊ ಹಾಗಾಗಿ ಕೇಕ್ ಬೇಡ ಅಂದ್ಬಿಟ್ಟು ನಮ್ಮ ಮನೆಯವರು ಸ್ವೀಟ್ ತಂದು ಕೊಟ್ಟಿದ್ದಾರೆ. ಸೊ ಎಗ್ಲೆಸ್ ಕೇಕ್ ತೊಗೊಬೋದಿತ್ತು, ಬಟ್ ಅದರಲ್ಲಿ ಹಾಕಿದ್ದಾರೋ ಇಲ್ವೋ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ. ಸುಮ್ಮನೆ ಎಗ್ಲೆಸ್ ಅಂದ್ಬಿಟ್ಟು ಹಾಕಿದರೆ ಏನು ಮಾಡೋದು ಅಂತ ಅಂದ್ಕೊಂಡು, ಸೊ ಅದಕ್ಕೆ ಬೇಡ ಅಂದ್ಕೊಂಡು ಸ್ವೀಟೇ ತಂದು ಕೊಟ್ಟಿದ್ದಾರೆ. ಈಗ ಅವರು ಬಂದು ಹೊರಗಡೆ ನಾನ್ ವೆಜ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಾನ್ ವೆಜ್ ಮಾಡ್ಕೊಂಡು ಅವರಲ್ಲೇ ತಿನ್ಕೊಂಬರ್ತಾರೆ. ಸೊ ನೋಡಿ, ಇದೆಲ್ಲ ನನ್ನ ಫೇವ್ರೆಟ್ ಸ್ವೀಟೇ. ಸೊ ಎಲ್ಲದಕ್ಕಿಂತ ಜಾಸ್ತಿ ಅಂದರೆ ಇದು ನನ್ನ ಫೇವ್ರೆಟ್ ಫ್ರೆಂಡ್ಸ್. ತುಂಬ ಇಷ್ಟ ಇದು ನನಗೆ ಸ್ವೀಟು, ಸಕ್ಕತ್ತಾಗಿರುತ್ತೆ. ಇದು 4 ನನ್ನ ಫೇವ್ರೆಟೇ. ಚಂಪಾಕಲಿ ಒಂದು ಮಿಸ್ಸಿಂಗ್ ಅಷ್ಟೇ. ಸೊ ಇನ್ನೂ ಮಾಡೋಕ್ಕಾಗಲ್ಲ. ಬನ್ನಿ ಇದನ್ನು ತಿನ್ಕೊಳ್ಳೋಣ. ಇವಾಗ ಮಧ್ಯಾಹ್ನಕ್ಕೆ ಊಟ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸ್ವೀಟ್ ಫ್ರೆಂಡ್ಸ್ ನನ್ನ ಫೇವ್ರೇಟ್. ನೋಡಿ ಎಷ್ಟು ಚೆನ್ನಾಗಿದೆ, ಜ್ಯೂಸಿಯಾಗಿ. ಸೊ ಫ್ರೆಂಡ್ಸ್, ಆಮೇಲೆ ಎಳ್ನೀರು ಇತ್ತಲ್ಲ, ಎಳ್ನೀರು ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತಾದಮೇಲೆ ಮಧ್ಯಾಹ್ನದ ಊಟ ಕೂಡ ಮಾಡಿಕೊಂಡೆ. ಸೊ ಬೇಳೆ ಸಾರು ತಿಂತಾಯಿದ್ದೀನಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಸಂಜೆಗೆ ಬಂದುಬಿಟ್ಟು ಹುಳ್ಳಿಕಾಳು ಮೊಳಕೆ ಕಟ್ಟಿದ್ದೆ. ಸೊ ಅದನ್ನೇ ಉಪ್ಸಾರು ಮಾಡೋಣ, ನನಗೆ ಬೇಳೆ ಸಾರು ಇತ್ತು, ನಮ್ಮ ಮನೆಯವ್ರಿಗೆ ಇದು ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ. ಸೊ ತುಂಬಾ ದಿನ ಹೋಗಿತ್ತು ನಾನು ಹುಳ್ಳಿಕಾಳು ಮೊಳಕೆ ಸಾಂಬಾರು ಮಾಡಿ. ಸೊ ಫೈನಲಿ ಇವಾಗ ಮಾಡೋಣ ಅಂತ ಇನ್ಮೇಲೆಲ್ಲ ಮೊಳಕೆ ಕಟ್ಟಿ ಸಾಂಬಾರು ಮಾಡ್ತೀನಿ. ಕಾಳುಗಳೆಲ್ಲ ಜಾಸ್ತಿ ಇದ್ದಾವಲ್ಲ ಅದಕ್ಕೆ. ಹಾಗೆ ಪಾತ್ರೆಗಳು ಒಂದು ಸ್ವಲ್ಪ ಇತ್ತು. ಸೊ ಪಾತ್ರೆಗಳು ಕೂಡ ತೊಳ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಇನ್ಮೇಲಿಂದ ನಂದು ಡೈಲಿ ವ್ಲಾಗ್ಸ್ ಬರೋದಿಲ್ಲ ಫ್ರೆಂಡ್ಸ್. ಇದೇ ನಂದು ಡೈಲಿ ವ್ಲಾಗ್, ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಇನ್ಮೇಲೆ ಬಂದು ಬುಧವಾರ ನಾನು ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಅಪ್ಲೋಡ್ ಮಾಡೋದು ಬಂದು ಗುರುವಾರ ಆಗುತ್ತೆ. ನಿಮಗೆ ಗುರುವಾರದಿಂದ ನಂದು ಬೇರೆ ಏನೋ ವಿಡಿಯೋ ಬರುತ್ತೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಅದು ಏನು ವಿಡಿಯೋ, ಏನು ವ್ಲಾಗು ಅಂತ ನೀವು ತಿಳ್ಕೊಬೇಕು ಅಂತಂದರೆ, ಸೊ ಗುರುವಾರದಿಂದ ನನ್ನ ವ್ಲಾಗ್ ಬರುತ್ತೆ. ಸೊ ಒಂದಿನ ಗ್ಯಾಪ್ ಆಗಿರುತ್ತೆ. ಸೊ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ ಅಂತ ಅಂದ್ಕೊಳ್ತೀನಿ. ಈ ಡೈಲಿ ವ್ಲಾಗಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಿದ್ದೀರೋ ಹಾಗೆ ಆ ವ್ಲಾಗಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಉಪ್ಸಾರಿಗೆ ಕೂಡ ಇಟ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೊಮೆಟೊ ಇತ್ತು ಫ್ರೆಂಡ್ಸ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಕು, ಒಬ್ಬರಿಗೆ ಮಾಡ್ತಾ ಇರೋದು, ಒನ್ ಟೈಮ್ ಹಾಕೋಷ್ಟು, ಅದಕ್ಕೆ ಅರ್ಧ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 2 ವಿಸಿಲ್ ಕೂಗಕ್ಕೆ ಇಡ್ತೀನಿ ಫ್ರೆಂಡ್ಸ್. ಈಗ ಹಾಲು ತರೋಣ ಅಂತ ಅಂಗಡಿಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಕೆಲಾಕ್ಸ್ ಬೇಕಲ್ವಾ, ಸೊ ಅದಕ್ಕೋಸ್ಕರ ಬನ್ನಿ ಹೋಗಿ ಹಾಲು ತೊಗೊಬರೋಣ. ಸೊ ಫ್ರೆಂಡ್ಸ್, ಈಗ ಅಂಗಡಿಗೆ ಹೋಗಿ ಹಾಲು ತೊಗೊಂಡು ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಮ್ಯಾಕ್ಸಿಯಲ್ಲಿ ಇಲ್ಲೇ ಇರ್ತಾನೆ, ಹಾಲು ನೋಡ್ತಾ ಇದ್ದಾನೆ. ಬೆಳಗ್ಗೆಗೆ ಬೇಕಲ್ವ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಕೆಲಾಕ್ಸ್ಗೆ, ಅದಕ್ಕೋಸ್ಕರ ಬಂದು ತೊಗೊಂಡೋಗೋಣ. ಇನ್ನು ಬೆಳಗ್ಗೆ ಹೊತ್ತು ಆಗೋಲ್ಲ ಅಂದ್ಕೊಂಡು ಹೋಗೋಣ. ಸೊ ಫ್ರೆಂಡ್ಸ್, ಆಮೇಲೆ ಪಲ್ಯ ಕೂಡ ರೆಡಿಯಾಗಿತ್ತು. ಸೊ ತುಂಬ ಚೆನ್ನಾಗಿತ್ತು. ಆಮೇಲೆ ಉಪ್ಸಾರು ಕೂಡ. ಸೊ ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ಅವ್ರು ಜಾಸ್ತಿ ತಿನ್ನಿಲ್ಲ, ಹೊರಗಡೆ ನಾನ್ ವೆಜ್ ತಿನ್ಕೊಂಬಂದಿದ್ರು. ಆಮೇಲೆ ರೈಸ್ ಖಾಲಿಯಾಗಿತ್ತು ಅಂತ ನಮ್ಮ ಮನೆಯವರು ಈ ಸತಿ ರೈಸ್ನ ಹೊರಗಡೆಯಿಂದ ತಂದಿರಲಿಲ್ಲ, ಅಂಗಡಿಯಿಂದ ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿದರು. ಸೊ ಅದು ಬಂದಿತ್ತು. ಸೊ ಹೇಗಿದೆ ಅಂತ ಚೆಕ್ ಮಾಡ್ತಿದ್ದೀವಿ. ಫಸ್ಟ್ ಟೈಮ್ ನಾವು ಆರ್ಡ್ರ್ ಮಾಡಿ ತರಿಸಿರೋದು. ಸೊ ಅದನ್ನು ಓಪನ್ ಮಾಡಿದ್ರು. ರೈಸ್ ಏನೋ ಚೆನ್ನಾಗೇ ಇತ್ತು, ನಮ್ಮ ಮನೆಯವರು ನೋಡ್ತಾಯಿದ್ರು.
ಸ್ಟೀಮ್ ರೈಸ್ ಫ್ರೆಂಡ್ಸ್, ಚೆನ್ನಾಗಿದೆ ರೈಸು. ನೋಡೋಣ ಅದೇ ರೈಸೇ ಇಡೋಣ ಅಂದ್ಬಿಟ್ಟು ಅದೇ ರೈಸೇ ಇಟ್ಟಿದ್ದೆ ಈಗ ನೈಟ್ಗೆ. ಸೊ ರೈಸ್ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಉಪ್ಸಾರಿಗಂತೂ ಸಖತ್ತಾಗಿತ್ತು. ಆದರೆ ನಮ್ಮ ಮನೆಯವ್ರು ಜಾಸ್ತಿ ಊಟ ಮಾಡಲಿಲ್ಲ, ಅವರು ಮಧ್ಯಾಹ್ನನೇ ಸ್ವಲ್ಪ ಜಾಸ್ತಿ ತಿನ್ಕೊಂಬಂದಿದ್ರು ಅಂತ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ ಆಗಿರುತ್ತೆ ಆ್ಯಂಡ್ ದಿಸ್ ಈಸ್ ಮೈ ಲಾಸ್ಟ್ ವ್ಲಾಗ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.